ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಮತ್ತೊಂದು ಅವತಾರನ ತಾಳ್ಬಿಡ್ತಾಳೆ. ಏನಪ್ಪ ರಣಚಂಡಿ ಆಗ್ಬಿಡ್ಲಲ್ಲ ಲಕ್ಷ್ಮಿ. ವೈಷ್ಣವ್ಗೋಸ್ಕರ ಲಕ್ಷ್ಮಿ ಜೊತೆ ಬಿಗ್ಗೆಸ್ಟ್ ಫೈಟ್ ಹ್ಯಾಪನ್ಸ್ ಅಂತ ಹೇಳ್ಬೋದು. ಹಾಗಾದರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ತುಂಬ ಚೆನ್ನಾಗಿ ಹೋಳಿಗೆ ಒಬ್ಬಟ್ಟನ್ನು ಮಾಡ್ತಿದ್ದಾಳೆ. ಹೇಗೆ ಸುಪ್ರೀತಾ ಅಮ್ಮ ಮಾಡ್ತಿದ್ರು ಹಾಗೆ ಬಿಸಿ ಬಿಸಿ ಹೋಳಿಗೆ ಒಬ್ಬಟ್ಟನ್ನೇ ಕೊಡಬೇಕು ಹಬ್ಬದ ದಿನ. ಈ ಕಡೆ ಹಾಟ್ ಬಾಕ್ಸಲ್ಲಿ ಹಾಕಿದ್ರೆ ಹಬೆ ಆಗಿ ನೀರು ಬೀಳತ್ತೆ ಹೋಳಿಗೆ ಮೇಲೆ, ಅದಕ್ಕೋಸ್ಕರ ಬಿಸಿ ಬಿಸಿ ಹೋಳಿಗೆ ಒಬ್ಬಟ್ಟನ್ನು ಹಾಕ್ತೀನಿ ಅಂತ ಹೇಳ್ತಾಳೆ. ನಂತರ ಈ ಕಡೆ ಚಂದು ಮತ್ತು ಗೊಂಬೆ ಅಂತೂ ಲಕ್ಷ್ಮಿನ ನೋಡಿ ಫುಲ್ ಫಿದಾ ಆಗ್ತಿದ್ದಾರೆ. ಜೊತೆಗೆ ಅದಕ್ಕೆ ಸರಿಯಾಗಿ ವೈಷ್ಣವ್ ಅಂತೂ ಈ ಕಡೆ ಲಕ್ಷ್ಮಿಗೆ ಹೋಗಿ ಫುಲ್ ಹೆಲ್ಪ್ ಮಾಡ್ತಿದ್ದಾರೆ. ಈ ಕಡೆ ಅವರು ಇಬ್ಬರು ಕೂಡ ಸೇರಿಕೊಂಡು ಹೋಳಿಗೆ ಮಾಡ್ತಿದ್ದಾರೆ. ಈ ಕಡೆ ವೈಷ್ಣವ್ಗೆ ಹೋಳಿಗೆ ಮಾಡೋಕೆ ಬರದೇ ಇದ್ರು ಕ್ಲಾಸ್ನ ತಗೊಂಡು ಹೋಳಿಗೆನ ಕಲಿಯೋಕೆ ಮುಂದಾಗ್ತಿದ್ದಾನೆ. ಲಕ್ಷ್ಮಿ ಹೋಳಿಗೆ ಟೀಚರ್ ಆಗಿಬಿಟ್ಟಿದ್ದಾಳೆ. ಇಬ್ಬರು ತಮ್ಮ ಪ್ರೇಮ ಪಾಕದಲ್ಲಿ ಈ ಕಡೆ ಹೋಳಿಗೆನ ಮಾಡಿ ಎಲ್ಲರಿಗೂ ಕೂಡ ತುಂಬ ಪ್ರೀತಿಯಿಂದ ಬಡಿಸ್ತಾ ಇದ್ರೆ, ಈ ಕಡೆ ಲಕ್ಷ್ಮಿ ಕೈ ರುಚಿ ನೋಡಿ ಹೊಗಳದು ಇದ್ಯಾವುದನ್ನು ಕೂಡ ಸಹಿಸ್ಕೊಳ್ಳೋದು ಕಾವೇರಿ ಅವ್ರಿಗೆ ಕಷ್ಟ ಆಗ್ತಾ ಇದೆ. ನಂತರ ಊಟನೂ ಕೂಡ ಸೂಪರು, ಹೋಳಿಗೆನೂ ಸೂಪರು, ಸಖತ್ತಾಗಿತ್ತು ಅಂತ ಹೇಳ್ತಾರೆ. ನಂತರ ಈ ಕಡೆ ಅಜ್ಜಿ ಹಾಗೆ ಸುಪ್ರೀತಾ, ಚಂದು ಹಾಗೆ ವೈಷ್ಣವ್ ಎಲ್ಲರೂ ಕೂಡ ಹೊರಗಡೆ ಇದ್ಕೊಂಡು ಹರಟೆ ಹೊಳಿತಿದ್ರೆ ಅಲ್ಲಿ ಗೊಂಬೆ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಒಳಗಡೆ ಮಾತಾಡ್ತಿರ್ತಾರೆ. ಆದರೆ ಈ ಕಡೆ ಕೀರ್ತಿಗೆ ಸತ್ಯ ಬಟಾಬೈಲಾಗಿದೆ. ಅವರಮ್ಮ ಹುಡುಗನ್ನ ಕರೆದು ತನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರೋ ವಿಷಯ ಗೊತ್ತಾಗ್ತಿದ್ದಾಗೆ ಈ ಕಡೆ ಕೀರ್ತಿ ಫುಲ್ ರಫ್ ಆ್ಯಂಡ್ ಟಫ್ ಆಗಿ ಬಿಹೇವ್ ಮಾಡ್ತಾರೆ. ಹಾಗಿದ್ರೆ ಈ ಕಡೆ ಕೆಳಗಡೆ ಬಂದಿದ್ದೆ ಇಲ್ಲಿ ನೋಡಿ ನಮ್ಮ ಅಮ್ಮನಿಂದ ತುಂಬಾ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಸಾರಿ ಕೇಳ್ತಾ ಇದ್ದೀನಿ ಲಕ್ಷ್ಮಿ ಅವರೇ, ಬಿಕಾಸ್ ನನಗೆ ಈ ಮದುವೆನೇ ಇಷ್ಟ ಇಲ್ಲ. ನಾನು ಆಲ್ರೆಡಿ ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದೀನಿ. ಮದುವೆ ಅನ್ನೋದಾದರೆ ಜಸ್ಟ್ ಅವ್ನ ಜೊತೆ ಅವನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ, ಅವನ್ನೇ ಮದುವೆ ಆಗ್ತೀನಿ ಕೂಡ ಅಂತ ಹೇಳ್ತಿದ್ದಾಳೆ. ಈ ಕಡೆ ವೈಷ್ಣವನು ಸತ್ಯ ಕಾರುಣ್ಯ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರಿಗೆ ತುಂಬಾ ಕೋಪ ಬರ್ತದೆ, ಸಿಟ್ಟು ಬರ್ತದೆ. ಜೊತೆಗೆ ಈ ಕಡೆ ಲಕ್ಷ್ಮಿ ಯಾರನ್ನ ಅಂತ ಕೇಳ್ಬಹುದಾ ಅಂದಾಗ ಅದು ನನ್ನ ಆಲ್ಬಮ್ ಸಾಂಗಲ್ಲಿ ವರ್ಕ್ ಮಾಡಿದ ಹುಡುಗ ಸಖಿ ಆಲ್ಬಮ್ ಸಾಂಗ್ ಮಾಡಿದ್ದೆ ಅಲ್ವಾ, ಅದೇ ಆಲ್ಬಮ್ ಸಾಂಗಲ್ಲಿ ವರ್ಕ್ ಮಾಡಿದ ಹುಡುಗನ್ನೇ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋದು ಅನ್ನೋ ವಿಷಯ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಇದರಿಂದಾಗಿ ಹುಡುಗ ಎಲ್ಲರೂ ಕೂಡ ಹೊರಡ್ತಾರೆ, ಇನ್ನೇನು ಮಾಡೋದು. ಆದರೆ ಇಲ್ಲಿ ಕಾರುಣ್ಯ ಅವರಂತೂ ತನ್ನ ಮಗಳಿಗೆ ಯಾವುದೇ ಕಾರಣಕ್ಕೂ ವೈಷ್ಣವ್ಗೆ ಮದುವೆ ಆಗಿದೆ, ಅವನ್ನ ಮದುವೆ ಆಗೋಗಿ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ಮಗಳು ಮಾತ್ರ ಅಮ್ಮ ನೋಡು ನೀನು ಏನೇ ಮಾಡಿದ್ರು ನಾನು ವೈಷ್ಣವ್ನೇ ಮದುವೆ ಆಗೋದು, ನೀನು ಯಾವುದೇ ಕಾರಣಕ್ಕೂ ಅದನ್ನು ಓಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ನನ್ನ ವೈಷ್ಣವ್ ಲವ್ ಏನು ಅಂತ ನಿನಗೆ ಗೊತ್ತಿಲ್ಲ, ಯಾವತ್ತಿದ್ರೂ ವೈಷ್ಣವ್ ನನ್ನ ಹುಡುಗ ನನ್ನವನು ಅಂತಾನೆ ಹೇಳ್ತಿದ್ದಾಳೆ. ಇದರಿಂದಾಗಿ ಅಮ್ಮಂಗೆ ಸಿಟ್ಟು ಬರುತ್ತೆ. ಬಟ್ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ, ಒಬ್ಬಳೇ ಮಗಳಿದ್ದಾಳೆ, ಅತಿ ಆದರೆ ತುಂಬ ವಿಯರ್ಡಾಗಿ ಬಿಹೇವ್ ಮಾಡ್ತಾಳೆ. ತಕ್ಷಣ ಈ ಕಡೆ ರೂಮ್ಗೆ ಹೋಗ್ತಾಳೆ, ಡೈರಿ ಬರೆಯೋ ಅಭ್ಯಾಸ ಇರೋದ್ರಿಂದ ಐ ಲವ್ ಯು ವೈಷ್ಣವ್ ಅಂತ ಹೇಳಿ ಡೈರಿ ಬರೀತಾಳೆ. ನಂತರ ಈ ಕಡೆ ವೈಷ್ಣವ್ ಅಜ್ಜಿ ಎಲ್ಲ ಕೂಡ ಹೊರಗಡೆ ಇರಬೇಕಿದ್ರೆ ಚಂದನ್ನ ವೈಷ್ಣವ್ ಸಖಿಯ ಸಾಂಗ್ ಹೇಳು ಕೇಳೋಣ, ತುಂಬ ದಿನ ಆಯಿತು, ತುಂಬ ಚೆನ್ನಾಗಿದೆ ಆ ಸಾಂಗ್ ಅಂತ ಹೇಳ್ತಾರೆ. ಇಲ್ಲ ಹಾಡ್ಬಿಟ್ಟು ಬೇರೆ ಕೇಳಿ ಹೇಳ್ತೀನಿ ಅಂದಾಗ ಇಲ್ಲ ಅದೇ ಹಾಡಬೇಕು ಅಂದಿದ್ದೆ ಸುಪ್ರೀತಾ ಅಜ್ಜಿ. ಏನಪ್ಪ ನೂರಾರು ಹಾಡು ಹೇಳಿದ್ದಾನೆ, ಯಾವುದೋ ಒಂದು ಕೇಳ್ಬೋದಲ್ವ, ಅದೇ ಸಾಂಗ್ ಯಾಕೆ ಬೇಕು ಅಂದಾಗ ನನಗೆ ಅದೇ ಬೇಕು ಅಂತ ಹಠ ಮಾಡ್ತಾರೆ ಚಂದು. ಈ ಕಡೆ ಅಂಕಿತ್ ಕೂಡ ಅಲ್ಲೇ ಇದ್ದಾನೆ. ನಂತರ ಈ ಕಡೆ ಇನ್ನೇನು ಮಾಡೋದು ಅಂತ ವೈಷ್ಣವ್ ಸಖಿ ಅಂತ ಆಡೋಕ್ಕೆ ಹೋಗ್ತಿದ್ದಾನೆ. ಬಟ್ ಬಾಯಲ್ಲಿ ಆಡ್ತಿದ್ದಾನೆ, ಹಾಡೇ ಬರ್ತಿಲ್ಲ. ಏನಿದು ಆಡೋಕೆ ಆಗ್ತಿಲ್ವಲ್ಲ ನಿನ್ನಿಂದ ಅಂತ ಚಂದು ಹೇಳ್ತಿದ್ರೆ ಭಾವ ಎಲ್ಗೂ ಕೂಡ ಮರ್ತು ಹೋಗಿದೆ, ಅದಕ್ಕೋಸ್ಕರ ಹಾಡೋದು ಕಷ್ಟ ಆಗ್ತದೆ, ಹಾಡು ಬರ್ತಿಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು, ನೀನು ಹೆಂಡತಿ ಮತ್ತು ನೀನು ಈಗ ತಾನೇ ಒಂದು ಆಲ್ಬಮ್ ಸಾಂಗ್ ಮಾಡಿದ್ರಲ್ವ, ಅದೇ ರೀಸೆಂಟ್ ಆಲ್ಬಮ್ ಸಾಂಗ್ನೇ ಹಾಡು ಅಂತ ಹೇಳಿದಾಗ ತುಂಬ ಜಬರ್ದಸ್ತಾಗಿ ಸಖತ್ತಾಗಿ ತುಂಬಾ ಮನೋಜ್ಞವಾಗಿ ಹಾಡು ಹೇಳ್ತಾರೆ ಅಂತ ಹೇಳ್ಬೋದು. ಹೇಗೆ ಗಾನ ಸುಧಾ ಇರುತ್ತೆ ಅಂದರೆ ಕೇಳಿದ್ರೆ ಕಿವಿ ತಂಪಾಗಿಬಿಡಬೇಕು, ನಮ್ಮನ್ನೇ ನಾವೇ ಕಳೆದೋಗ್ಬಿಡ್ಬೇಕು, ಅಷ್ಟು ಸೂಪರ್ಬಾಗಿ ಸಾಂಗ್ ಆಡ್ತಿದ್ದಾರೆ. ಇದನ್ನು ಅಂಕಿತ್ ರೆಕಾರ್ಡ್ ಮಾಡ್ಕೊತಿದ್ದಾರೆ. ನಂತರ ಈ ಕಡೆ ಗೊಂಬೆ ಮತ್ತು ಲಕ್ಷ್ಮಿ ಇರ್ತಾರೆ. ಫೈನಲಿ ಲಚ್ಚಿ ಬರ್ತಾರೆ. ಏನು ಚಿನ್ನು ಕೀರ್ತಿ ಮದುವೆ ಫಿಕ್ಸ್ ಆಯಿತಾ, ಒಪ್ಕೊಂಡ್ಲ, ಏನಾಯಿತು ಅಂತ ಲಕ್ಷ್ಮಿ ಮತ್ತು ಗೊಂಬೆ ಇಬ್ಬರು ಕೂಡ ಲಚ್ಚಿನ ಕೇಳ್ತಿದ್ರೆ ಇಲ್ಲ ಅಕ್ಕ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ರ ಯಾಕೆ ಅಂತ ಲಕ್ಷ್ಮಿ ಕೇಳಿದ್ದಕ್ಕೆ ಅದು ಆ ಹುಡುಗನ ಒಪ್ಕೊಳ್ಳಿಲ್ಲ. ಯಾಕಂದರೆ ಆ ಹುಡುಗಿ ಆಲ್ರೆಡಿ ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದಾಳಂತೆ. ಮದುವೆ ಅನ್ನೋದಾದರೆ ಆ ಹುಡುಗನ ಜೊತೆ ಮದುವೆ ಆಗೋದು, ನಾನು ಒಬ್ಬರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ಲು ಅಂತಾರೆ. ಯಾರದು ಅಂತ ಲಕ್ಷ್ಮಿ ಕೇಳ್ತಿದ್ರೆ ಅದೇ ಆ ಹುಡುಗಿ ಆಲ್ಬಮ್ ಸಾಂಗ್ ಮಾಡ್ತಾಳಲ್ವ, ಅದೇ ಆಲ್ಬಮ್ ಸಾಂಗಲ್ಲಿ ವರ್ಕ್ ಮಾಡಿದ ಹುಡುಗ ಅಂತ, ಅವನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದು. ಅದು ಯಾವುದು ಸಖಿ ಆಲ್ಬಮ್ ಸಾಂಗ್ ಅಂತಲ್ವ, ಆ ಹುಡುಗನ ಜೊತೆ ಅಂತ ಹೇಳ್ತಿದ್ದಾಗ ಎಲ್ರಿಗೂ ಫ್ಲ್ಯಾಶ್ ಆಗುತ್ತೆ. ಇನ್ಫ್ಯಾಕ್ಟ್ ಅಲ್ಲಿ ಲಚ್ಚಿಗೆ ಫ್ಲ್ಯಾಶ್ ಆಗಿಲ್ಲ, ಇಲ್ಲಿ ಫ್ಲ್ಯಾಶ್ ಆಗುತ್ತೆ ಎಲ್ರಿಗೂ ಕೂಡ. ವೈಷ್ಣವ ಹಾಗಿದ್ರೆ ನಮ್ಮ ವೈಷ್ಣವ್ನ
ವೈಷ್ಣವ್ ಮೇಲೆ ಕಣ್ಣು ಹಾಕಿದಾಳ ಅವಳು. ವೈಷ್ಣವ್ನ ಮದುವೆ ಆಗಬೇಕು ಅನ್ಕೋತಿದ್ದಾಳ. ಅಂಥದ್ದಾಗಿ ಈ ಕಡೆ ನನ್ನ ಗಂಡನ ಮೇಲೆ ಕಣ್ಣು ಹಾಕಿದಾಳ. ಅದಕ್ಕೆ ಇಷ್ಟು ದಿನ ಈ ರೀತಿ ಬಿಹೇವ್ ಮಾಡ್ತಿದ್ದು. ಅಕ್ಕ ತುಂಬ ಬಾರಿ ಈ ರೀತಿ ನಡ್ಕೊಂಡಿದ್ದಾರೆ. ನನಗೂ ಕೂಡ ಅನುಮಾನ ಬಂದಿತ್ತು. ಆದರೆ ಎಲ್ಲರೂ ಅದನ್ನೇ ಹೇಳ್ತಿದ್ರು. ಆದರೆ ನಾನು ನಂಬಲಿಲ್ಲ. ಒಮ್ಮೆ ಪ್ರಶ್ನೆ ಮಾಡಿದಾಗ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದರು. ನಾನೇ ಪಾಪ ಪ್ರಜ್ಞೆ ಗಿಲ್ಟ್ ಫೀಲ್ ಮಾಡ್ಕೊಂಡೆ ಈ ರೀತಿ ಮಾಡಿಬಿಟ್ನಲ್ಲ ಅಂತ. ಆದರೆ ಮನಸ್ಸಲ್ಲಿ ಇಂಥ ಭಾವನೆ ಇಟ್ಕೊಂಡು ನಮ್ಮ ಜೊತೆ ಈ ರೀತಿ ಎಲ್ಲ ನಾಟಕ ಮಾಡ್ತಿದ್ರ. ಅದಕ್ಕೆ ಸೂಪರ್ ದಂಪತಿ ಪ್ರೋಗ್ರಾಮಲ್ಲೂ ಕೂಡ ನಾವು ಸೋಲೋಕೆ ಏನು ಮಾಡಬೇಕು ಎಲ್ಲ ಕೂಡ ಮಾಡ್ತಿದ್ರು. ಈಗ ಪ್ರತಿಯೊಂದು ಕೂಡ ಅರ್ಥ ಆಗ್ತದೆ. ನನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ಯಾ ನೀನು ಅಂತ ಅನ್ಕೋತಿದ್ರೆ, ನೋಡು ಲಕ್ಷ್ಮಿ, ಯಾವುದೇ ಕಾರಣಕ್ಕೂ ನೀನು ಬಿಡಬೇಡ. ನಿನ್ನ ಗಂಡನ ಲೈಫಲ್ಲಿ ಇನ್ನೊಂದು ಹುಡುಗಿ ಬರೋಕ್ಕೆ ಅವಕಾಶ ಕೊಡಬಾರ್ದು. ಹೋಗು, ಅವಳ ಜೊತೆ ಮಾತಾಡುವಂಥ ಗೊಂಬೆ ಚಿನ್ನು ಕಳಿಸ್ತಾರೆ. ನಂತರ ಈ ಕಡೆ ಕೀರ್ತಿ ಇರಬೇಕಿದ್ರೆ ಲಕ್ಷ್ಮಿ ಒಳ್ಳೆ ರಣ ಕಾಳಿ ಥರ ಬರ್ತಿದ್ದಾಳೆ. ತನ್ನ ವೈಷ್ಣವ್ ಬದುಕಿಗೆ ಬಂದರೆ ಸುಮ್ಮನಿರ್ತಾಳೆ. ಜಸ್ಟ್ ರೂಮ್ಗೆ ಎಂಟ್ರಿ ಕೊಡಬಾರ್ದು, ಅತ್ತೆಗೂ ಎಂಟ್ರಿ ಇಲ್ಲ, ಪರ್ಮಿಷನ್ ತೊಗೊಂಡು ಬರಬೇಕು ಅಂತ ಹೇಳ್ತಕ್ಕಂಥ ಲಕ್ಷ್ಮಿ ಇವತ್ತು ಗಂಡನ ಲೈಫ್ಗೆ ಮದುವೆ ಆಗದಾನೆ ಹೆಂಡತಿ ಇದ್ದಾಳೆ. ಅಂಥವನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋ ಕೀರ್ತಿನ ಬಿಟ್ಬಿಡ್ತಾಳೆ. ಖಂಡಿತ ಬಿಡೋಕೆ ಸಾಧ್ಯವೇ ಇಲ್ಲ. ಈ ಕಡೆ ಲಕ್ಷ್ಮಿ ಬಂದಿದ್ದೆ, ಈ ಕಡೆ ಕೀರ್ತಿ ಪಕ್ಕ ಇರೋ ಆ ಒಂದು ಡೈರಿನ ನೋಡೇ ಬಿಡ್ತಾಳೆ. ಐ ಲವ್ ಯು ವೈಷ್ಣವ್ ಅಂತ ಬರೆದಿರೋದನ್ನ ನೋಡಿ ನೀವು ಎಂಥ ಕೆಲಸ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಡೈರಿ ಎತ್ಕೋತಿದ್ದಾಗ ಈ ಕಡೆ ಕೀರ್ತಿ ಡೈರಿನ ಕಿತ್ಕೊಳ್ಳೋಕೆ ನೋಡ್ತಾಳೆ. ಇಬ್ಬರ ನಡುವೆ ಜುಟಾಪುಟಿ ಆಗುತ್ತೆ. ಬಟ್ ಡೈರಿ ಕೈ ಸೇರುವುದಿಲ್ಲ ಕೀರ್ತಿಗೆ. ನಂತರ ಈ ಕಡೆ ಏನ್ರಿ ನಿಮಗೆ ನಾಚಿಕೆ ಆಗಲ್ವಾ? ಮತ್ತೊಬ್ರು ಗಂಡನ ಮೇಲೆ ಕಣ್ಣು ಹಾಕ್ತಿದ್ದೀರಲ್ಲ, ಇನ್ನೊಬ್ಬ ಮದುವೆ ಆಗಿರೋ ಹುಡುಗನ ಮದುವೆ ಆಗಬೇಕು ಅಂತ ಅನ್ಕೋತಿದ್ರಲ್ಲ, ನಿಮ್ಮ ಬುದ್ಧಿಗೆ ಏನು ಹೇಳಬೇಕು? ಅವ್ರ ಹೆಂಡತಿಯಾಗಿ ನಾನಿದ್ದೀನಿ. ನನ್ನ ಗಂಡನ ಮೇಲೆ ಕಣ್ಣು ಹಾಕೋಕೆ ಎಷ್ಟು ಧೈರ್ಯ ನಿಮಗೆ? ಅವತ್ತೆಲ್ಲ ಪ್ರಶ್ನೆ ಮಾಡಿದ್ರೆ ಬೆಸ್ಟ್ ಫ್ರೆಂಡ್ ಅನ್ನೋ ಹೆಸರಲ್ಲಿ ಎಲ್ಲರೂ ಕಣ್ಗೂ ಬೂದಿ ಹೆಚ್ಚಿ ನನ್ನ ಗಂಡನ ಲೈಫ್ಗೆ ಎಂಟ್ರಿ ಕೊಡೋಕೆ ಟ್ರೈ ಮಾಡ್ತಿದ್ರ, ಬೆನ್ನಿಂದ ಮೋಸ ಮಾಡ್ತಿದ್ರ ಅಂತ ಕೇಳ್ತಿದ್ರೆ, ಎಲ್ವೂ ಕೂಡ ಗೊತ್ತಾಯ್ತಾ ನಿನಗೆ? ಇನ್ನೇನು ಉಳ್ದಿದೆ? ಆದರೆ ಪೂರ್ತಿ ಗೊತ್ತಾದರೆ ಅದನ್ನು ಸಹಿಸ್ಕೊಳ್ಳೋ ತಾಕತ್ತು ನಿನಗಿಲ್ಲ ಅಂತ ಕೀರ್ತಿ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಶಾಕ್ ಆಗ್ತದಾಳೆ. ಹಾಗಾದರೆ ಇವರಿಬ್ಬರ ನಡುವಿನ ಚುಟಾಪಟಿಯಲ್ಲಿ ಈ ಕಡೆ ವೈಷ್ಣವ್ ಕೀರ್ತಿ ಲವ್ ಸ್ಟೋರಿ ರಿವೀಲ್ ಆಗೇ ಬಿಡುತ್ತಾ. ಕೀರ್ತಿ, ನಾನು ಒಬ್ಬಳೇ ಪ್ರೀತಿ ಮಾಡ್ತಿಲ್ಲ, ನಿನಗೂ ಮುನ್ನ ನಿನ್ನ ಲೈಫಲ್ಲಿ ಬಂದಿದ್ದು ನಾನು. ವೈಷ್ಣವ್ ಮತ್ತು ನಾನು ಇಬ್ಬರೂ ಕೂಡ ಲವ್ ಮಾಡ್ತಾ ಇದ್ವಿ ಅಂತ ಹೇಳೇ ಬಿಡ್ತಾಳೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.